ಈಗ ಫಾರ್ ಇನ್ಸ್ಟೆನ್ಸ್ ನೀವು ಹೇಳ್ತಿದ್ದೀರಾ ಲೋಕಲ್ ಅಂದರೆ ಬೇಸಿಕಲಿ ಲೋಕಲ್ ಫುಡ್ಸ್ ತಿಂದರೆ ನಮ್ಗೆ ಆಲ್ವೇಸ್ ಬೆಟರ್ ಅಂತ ಹೇಳ್ತಾರೆ. ಹೌದು ಹೌದು ನಾವೀಗ ಎಷ್ಟೊಂದು ಅಪಾರ್ಟ್ ಫ್ರಮ್ ದಿಸ್ ನಾವು ಎಲ್ಲ ಕಲ್ಚರ್ಸು ನಾವಿಲ್ಲಿ ಮಿಕ್ಸ್ ಆಗಿಬಿಟ್ಟಿರೋದ್ರಿಂದ ಎಲ್ಲ ಫುಡ್ಡು ತಿನ್ನೋದ್ರಿಂದ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಆಗುತ್ತಾ? ಫಾರ್ ಇನ್ಸ್ಟೆನ್ಸ್ ರೋಟಿ ನಮ್ಮ ಮೈದಾ, ನಮ್ಮದು ಚಪಾತಿ ಎಲ್ಲ ನಮ್ಮದು ಡೆಫಿನೆಟ್ಲಿ ಸೌತ್ ಇಂಡಿಯನ್ ಫುಡ್ ಅಲ್ಲ. ಕರೆಕ್ಟ್. ಸೊ ಅದರ ತಿನ್ನೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗ್ಬೋದು? ಬಿಕಾಸ್ ಕೆಲವೊಂದು ಸರಿ ಡಯಾಬಿಟೀಸ್ ಪೇಷಂಟ್ಸ್ಗೆ ದೇ ಅಡ್ವೈಸ್ ಓನ್ಲಿ ಚಪಾತಿ ತಿನ್ನಿ ಅಂತ. ಅದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ಕೆಲವೊಬ್ಬರಿಗೆ ಇಂಟಾಲರೆನ್ಸ್ ಇರುತ್ತೆ, ಸರ್ಟನ್ ಫುಡ್ ಇಂಟಾಲರೆನ್ಸ್ ಇರುತ್ತೆ. ಅದನ್ನು ಐಡೆಂಟಿಫೈ ಮಾಡಿ ಆ ಥರ ಫುಡ್ಡನ್ನು ನಾವು ಅವಾಯ್ಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ರೋಟಿ ಒಳಗೆ ಮಲ್ಟಿಗ್ರೇನ್ ರೋಟಿ ಎಲ್ಲ ಯೂಸ್ ಮಾಡ್ಬೋದು. ನೀವು ಹೇಳ್ದಂಗೆ ಕರೆಕ್ಟ್, ವೆರಿ ಕರೆಕ್ಟ್. ರೋಟಿ ನಮ್ದು ಲೋಕಲ್ ಅಲ್ಲ, ನಮ್ದು ರಾಗಿ ಮುದ್ದೆ, ನಮ್ಮದು ಜೋಳದ ರೊಟ್ಟೆ. ಅನ್ಫಾರ್ಚುನೇಟ್ಲಿ ನಾವು ಅದನ್ನೆಲ್ಲ ಮರ್ತ್ಬಿಡ್ತೀವಿ. ಬಟ್ ಇವಾಗ ಬೆಸ್ಟ್ ಪಾರ್ಟ್ ಏನಂತಂದರೆ ತುಂಬ ಜನಕ್ಕೆ ಅವೇರ್ನೆಸ್ ಇದೆ, ಸಿರಿಧಾನ್ಯ ಬಗ್ಗೆ ಎಲ್ಲ ಅವೇರ್ನೆಸ್ ಇದೆ. ಮತ್ತು ತಿರ್ಗಾ ಪೀಪಲ್ ಆರ್ ಗೋಯಿಂಗ್ ಟು ದ ರೂಟ್ಸ್. ನಮ್ದು ಆನ್ಸೆಸ್ಟರ್ಸ್ ಏನು ತಿಂದಿದ್ರು, ನಮ್ಮ ಮನೆಯಲ್ಲೆಲ್ಲ ಬೇಸಿಕ್ ಏನು ಇರ್ತಿತ್ತಲ್ಲ, ದಟ್ ಈಸ್ ವಾಟ್ ಅವರ್ ಬಾಡಿ ಐಡೆಂಟಿಫೈಸ್ ಆ್ಯಂಡ್ ವಿ ಹ್ಯಾವ್ ಟು ಹ್ಯಾವ್. ಇವಾಗ ರೋಟಿ ತಿಂದ್ರೂ ಏನು ತಪ್ಪಿಲ್ಲ. ಅದನ್ನೊಂದು ಸ್ವಲ್ಪ ನೀವು ನಾರ್ಮಲ್ ಬರೀ ಗೋಧಿ ಬದಲು ಮಲ್ಟಿಗ್ರೇನ್ ಟೈಪ್ ಮಾಡಿ ಅದರೊಳಗೆ ಅದನ್ನು ಎನ್ಹಾನ್ಸ್, ನ್ಯೂಟ್ರಿಷನಲ್ ವ್ಯಾಲ್ಯೂ ಎನ್ಹಾನ್ಸ್ ಮಾಡೋದಂತ ಹೇಳ್ತಾರೆ. ಅದನ್ನು ಎನ್ಹಾನ್ಸ್ ಮಾಡಿ ಅದ್ರ ಜೊತೆಗೆ ರೈಟ್ ಕಾಂಬಿನೇಷನ್ ಒಳಗೆ ಮಾಡಿದ್ರೆ ತೊಗೋಬೋದು. ಬಟ್ ಎಸ್, ಒನ್ ಥಿಂಗ್ ಇಸ್ ಡೋಂಟ್ ಮಿಕ್ಸ್ 2 grains ಎಟ್ ಅ ಟೈಮ್. ಇವಾಗ ಚಪಾತಿ, ಪಲ್ಯ, ಅನ್ನ, ಸಾರು ಎಲ್ಲನೂ ಮಿಕ್ಸ್ ಮಾಡಬೇಡಿ. ಒನ್ ಟೈಮ್ ನಿಮ್ಗೆ ಏನಾದ್ರು ರೋಟಿ ತಿನ್ಬೇಕನ್ಸಿದ್ರೆ ರೋಟಿ ಪಲ್ಯ ವಿತ್ ಸಲಾಡ್ ಆ್ಯಂಡ್ ಕರ್ಡ್ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ಅದಿಲ್ಲಪ್ಪ ಅಂತಂದರೆ ರೈಸ್, ದಾಲ್ ಆ್ಯಂಡ್ ಸಲಾಡ್, ಕರ್ಡ್ ಆರ್ ಬಟರ್ ಮಿಲ್ಕ್ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್.